ವಿಜಯಪುರ ಜಿಲ್ಲೆಯಲ್ಲಿ ಸುಮಾರು 5,34,000 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದಿರ್ತಕ್ಕಂಥ ತೊಗರಿ ಬೆಳೆ ಸಂಪೂರ್ಣ ನಷ್ಟ ಆಗಿದೆ. ಇದಕ್ಕೆ ಕಳಪೆ ಬೀಜ ಸಪ್ಲೈ ಮಾಡದೆ ಕಾರಣ ಅಂತಕ್ಕಂಥದ್ದು ಈಗಾಗಲೇ ಸಾಬೀತಾಗಿರ್ತಕ್ಕಂಥದ್ದು. ಪ್ರತಿಯೊಬ್ಬ ರೈತರ ಬಾಯಲ್ಲಿದೆ, ಕಳಪೆ ಬೀಜದಿಂದಾಗೇ ಈ ಬೆಳೆ ನಷ್ಟ ಆಗಿದೆ ಅಂತೇಳಿ. ಅದನ್ನು ಕುರಿತು ಜಿಲ್ಲಾಧಿಕಾರಿಗಳಿಗೆ, ಕೃಷಿ ಅಧಿಕಾರಿಗಳಿಗೆ, ಸರ್ಕಾರಕ್ಕೆ ಹಲವಾರು ಮನವಿಗಳನ್ನು ಮಾಡಿದಾಗಿದೆ. ಕಳಪೆ ಬೀಜ ಸಪ್ಲೈ ಮಾಡಿದಂಥ ಏಜೆನ್ಸಿಗಳ ಬಗ್ಗೆ ಎನ್ಕ್ವೈರಿ ಮಾಡಿರಿ, ಯಾರು ಸಪ್ಲೈ ಮಾಡಿದರೆ ಅವ್ರನ್ನ ಬಂಧಿಸ್ರಿ, ಮತ್ತು ಆದಂಥ ನಷ್ಟಕ್ಕೆ ಸುಮಾರು 5,000 ಕೋಟಿಯ ನಷ್ಟ ಆಗಿದೆ, ಅದಕ್ಕೆ ಪರಿಹಾರ ಕೊಡಬೇಕು ಸರ್ಕಾರ ಅಂಥೇಳಿ ಆಗ್ರಹ ಮಾಡಿ ಹೋರಾಟವನ್ನು ಶಾಂತಿಯುತವಾಗಿ ರೈತರು ಮಾಡ್ತಾಯಿದ್ದಾರೆ. ಆದರೆ ಇವತ್ತಿನವರೆಗೂ ಈ ಸರ್ಕಾರಕ್ಕೆ ಕಿವಿ ಕೇಳ್ತಾ ಇಲ್ಲ ಮತ್ತು ಕಣ್ಣು ಕಾಣಿಸ್ತಾ ಇಲ್ಲ. ಅದಕ್ಕೆ ಇವತ್ತಿನಿಂದ 650 ಹಳ್ಳಿಗಳ ರೈತ ಪ್ರತಿನಿಧಿಗಳು ಲಕ್ಷಾಂತರ ರೈತರ ಪರವಾಗಿ ಕೇಸ್ಗಳನ್ನು ದಾಖಲೆ ಮಾಡ್ತಕ್ಕಂಥ ಕೆಲಸ ಲೋಕಾಯುಕ್ತದಲ್ಲಿ ಪ್ರಾರಂಭ ಆಗಿದೆ. ಕೃಷಿ ಸಚಿವರ ವಿರುದ್ಧ, ಅಗ್ರಿಕಲ್ಚರ್ ಕಮಿಷನರ್ ವಿರುದ್ಧ, ಸೆಕ್ರೆಟರಿ ವಿರುದ್ಧ ಮತ್ತು DC ವಿರುದ್ಧ ಮತ್ತು JD ವಿರುದ್ಧ ಕ್ರಿಮಿನಲ್ ಕೇಸ್ಗಳನ್ನು ದಾಖಲೆ ಮಾಡಬೇಕು. ಕೂಡಲೇ ಅವ್ರನ್ನ ಬಂಧಿಸಬೇಕು. ಯಾವ ಕಳಪೆ ಬೀಜ ಸಪ್ಲೈ ಮಾಡಿದಂಥ ಏಜೆನ್ಸಿಗಳನ್ನ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಅಧಿಕಾರಿಗಳು ಮಾಡ್ತಾಯಿದ್ದಾರೆ, ಕೃಷಿ ಸಚಿವರು ಮಾಡ್ತಾಯಿದ್ದಾರೆ. ಅವ್ರ ಮೇಲೆ ಕ್ರಮ ಆಗಬೇಕು, ಸಮಗ್ರ ತನಿಖೆ ಆಗಬೇಕು ಮತ್ತು ರೈತರಿಗೆ ಪರಿಹಾರ ಕೊಡಬೇಕು ಅನ್ನೋ ಡಿಮ್ಯಾಂಡನ್ನು ಮಾಡಿ ಇವತ್ತಿನಿಂದ ಕಾನೂನಾತ್ಮಕ ಹೋರಾಟವನ್ನು ಪ್ರಾರಂಭ ಮಾಡಿದ್ದೀವಿ. ಇದಲ್ಲದೆ ಸೋಮವಾರದಿಂದ ಗವರ್ನರ್ನ ಭೇಟಿ ಆಗೋದಕ್ಕೆ ನಾವು ಪ್ರಯತ್ನ ಮಾಡ್ತಾಯಿದ್ದೇವೆ. ಗವರ್ನರು ನಮ್ಮ ರೈತ ಪ್ರತಿನಿಧಿಗಳಿಗೆ ಪರ್ಮಿಷನ್ ಕೊಟ್ಟ ತಕ್ಷಣ ನಾವು ಗವರ್ನರ್ನ ಕೂಡ ಭೇಟಿಯಾಗಿ ಪ್ರತಿಯೊಬ್ಬ ಊರಿಂದ ಒಬ್ಬ ರೈತ ಪ್ರತಿನಿಧಿ, 650 ಹಳ್ಳಿಗಳಿದ್ದಾವೆ, 650 ಹಳ್ಳಿಗಳಿಂದ ಒಬ್ಬೊಬ್ಬ ಪ್ರತಿನಿಧಿಯನ್ನು ಕರೆದುಕೊಂಡು ಹೋಗಿ ಇಲ್ಲಿ ಆಗಿರ್ತಕ್ಕಂಥ ಅನಾಹುತ ದುರಂತ ಏನಾಗಿದೆ, ರೈತರಿಗೇನೋ ಅನ್ಯಾಯ ಆಗಿದೆ, ರೈತರಿಗೆ ನಷ್ಟ ಆಗಿದೆ, ಅದಕ್ಕೆ ಕಾರಣ ಯಾರು, ಕಾರಣರಾಗಿರ್ತಕ್ಕಂಥ ಕೃಷಿ ಸಚಿವರನ್ನ ಕೂಡಲೇ ಬಂಧಿಸಬೇಕು. ಅನಿವಾರ್ಯ ಬಂದರೆ ಈ ಸರ್ಕಾರ ಈ ಭ್ರಷ್ಟ ಅಧಿಕಾರಿಗಳನ್ನು, ಕೃಷಿ ಸಚಿವರನ್ನ ಮತ್ತು ಈ ಒಂದು ಕಳಪೆ ಬೀಜ ಸಪ್ಲೈ ಮಾಡಿದ ಏಜೆನ್ಸಿಗಳನ್ನ ರಕ್ಷಣೆ ಮಾಡುವಂಥ ಪ್ರಯತ್ನ ಮಾಡ್ತಾಯಿದೆ. ಅನಿವಾರ್ಯ ಆದರೆ CBI ಎನ್ಕ್ವೈರಿ ಮಾಡಿ ಇವರೆಲ್ಲರನ್ನು ಕೂಡ ಬಂಧಿಸಬೇಕು ಅಂತಕ್ಕಂಥ ಒಂದು ಆಗ್ರಹವನ್ನು ಕೂಡ ನಾವು ಸೋಮವಾರದಿಂದ ಗವರ್ನರ್ಗೆ ಮನವಿ ಕೊಡೋ ಮುಖಾಂತರ ಮಾಡೋರಿದ್ದೇವೆ. ಥ್ಯಾಂಕ್ ಯು ಸರ್. ಇವತ್ತು ಬಿಜಾಪುರದಲ್ಲಿ ಈ ಬಿಜಾಪುರ ಜಿಲ್ಲೆಯ ರೈತರ ಬೆಳೆ ಏನು ಹಾನಿಯಾಗಿದೆ, ಆ ಹಾನಿಯ ಆದಂಥ ರೈತರ ಇವತ್ತು ಲೋಕಾಯುಕ್ತಕ್ಕೆ ಬಂದು ಮನವಿಯನ್ನು ಸಲ್ಲಿಸ್ತಾ ಇದ್ದಾರೆ. ಅಂದರೆ ಬಿಜಾಪುರದಲ್ಲಿ ಇವತ್ತು ಬಂದಂಥ ರೈತರು ಒಂದು 100 ರೈತರು ಒಬ್ಬ ಪ್ರತಿನಿಧಿಯಾಗಿ ಒಬ್ಬರು ಬಂದು ಇವತ್ತು ಅಪ್ಲಿಕೇಶನ್ ಕೊಡ್ತಾ ಇದ್ದಾರೆ. ಒಟ್ಟಾರೆ ಈ ಕೃಷಿ ಇಲಾಖೆಯಿಂದ ಸರಬರಾದಂಥ ಏನು ತೊಗರಿ ಬೀಜದವು ಕಳಪೆ ಮಟ್ಟದಿರೋದ್ರಿಂದ ಈ ತೊಗರಿ ಬೀಳ ಸಂಪೂರ್ಣ ನಾಶ ಆಗಿದೆ. ಜಿಲ್ಲೆಯೊಳಗೆ ರೈತರು ಹಾನಿಗೀಡಾಗ್ಯಾರ. ಈ ರೈತರ ನೆರವಿಗೆ ಸರ್ಕಾರ ಬರಲಿಲ್ಲ ಅಂದ್ರೆ ಮತ್ತೆ ರೈತರ ಸಂಕಷ್ಟಕ್ಕೆ ಒಳಗಾಗ್ತಾರೆ. ಈಗ ರೈತರ ಬೆಳೆ ಕಮರ್ಷಿಯಲ್ ಬೆಳೆ ಅಂದ್ರೆ ತೊಗರಿ ಬೆಳೆ ಒಂದು, ಆ ಬೆಳೆನ ಇವತ್ತು ಕೈ ಕೊಟ್ಟಿದ್ದರಿಂದ ರೈತರು ಭಾಳ ಸಂಕಷ್ಟನಾಗ್ಯದ. ಅದಕ್ಕೆ ಕೂಡಲೇ ಸರ್ಕಾರ ಎಚ್ಚೆತ್ತು ಬೇಗನೆ ಈ ಸರ್ಕಾರ ರೈತರಿಗೆ ಒಂದು ಅನುಕೂಲ ಮಾಡಿಕೊಡ್ಬೇಕು, ಪರಿಹಾರವನ್ನು ಕೊಡಬೇಕು. ಅದನ್ನು ಬಿಟ್ಟು ನಾವು 15 ದಿವಸದಿಂದ ಸತತ ನಮ್ಮ ರಾಜ್ಯಾಧ್ಯಕ್ಷ ಅಂತ ಎಸ್ ನಡಳ್ಳಿ ಅವರ ನೇತೃತ್ವದಲ್ಲಿ ನಾವು ಹೋರಾಟ ಮಾಡ್ತಾಯಿದ್ದೀವಿ. ನಮ್ಮ ಉದ್ದೇಶ ಇಷ್ಟೇ, ನೀವು ಸರ್ವೆ ಮಾಡಿ ಅದನ್ನು ಸರ್ಕಾರಕ್ಕೆ ನೀವು ಅದನ್ನು ಸಲ್ಲಿಸ್ರೀತಿ ಒತ್ತಾಯ ಮಾಡ್ತಾಯಿದ್ದೀವಿ. ಸರ್ಕಾರ ಅದ್ರ ಬಗ್ಗೆ ಕಿಂಚಿತ್ತೂ ಲಕ್ಷ್ಯ ಕೊಡ್ತಾ ಇಲ್ಲ. ಒಟ್ಟಾಗಿ ಕಾಂಗ್ರೆಸ್ ಸರ್ಕಾರ ಈ ರೈತರ ಬಗ್ಗೆ ವಿರೋಧಿ ಸರ್ಕಾರದ ಇದೆ. ಯಾವಾಗಲೂ ರೈತರ ಬಗ್ಗೆ ವಿರೋಧಿ ಸರ್ಕಾರ ಇದೆ. ಯಾವಾಗ ಸರ್ಕಾರ ಬಂತು ಸಾಕಷ್ಟು ಯೋಜನೆಗಳಿವೆ, ರೈತರಿಗೆ ಅನುಕೂಲ ಆಗೋಂಥ ಯೋಜನೆಗಳು ಎಲ್ಲ ಬಂದ್ ಮಾಡೋ ಮೂಲಕ ಇವತ್ತು ರೈತರಿಗೆ ತೊಂದರೆ ಕೊಡ್ತಾ ಇದೆ. ಒಟ್ಟಾಗಿ 100 ಇಲಾಖೆಗಳಿದಾವೆ ರಾಜ್ಯದಲ್ಲಿ, ದೇಶದಲ್ಲಿ. ಆ ಕೃಷಿ ಇಲಾಖೆ ಭಾಳ ಸ್ವಚ್ಛ ಇರಬೇಕು. ಯಾಕಂದ್ರೆ ನಮ್ಮ ಅನ್ನ ಸಿಗೋದು ಈ ಭೂಮಿ ಮೇಲೆ ಜೀವಿ ಬದುಕಬೇಕಂದ್ರೆ ಅನ್ನನ ಮುಖ್ಯ. ಅನ್ನ ಸಿಗಬೇಕಂದ್ರೆ ರೈತ ಜೀವಂತ ಆಗಿರಬೇಕು. ಆದರೆ ಇವತ್ತು ಕಾಂಗ್ರೆಸ್ ಸರ್ಕಾರ ರೈತರನ್ನು ಕೊಲ್ತಾ ಇದೆ. ಅದಕ್ಕೆ ಇವತ್ತು ಕೃಷಿ ಇಲಾಖೆ ಹೆಂಗಾಗಿದೆ ಅಂದ್ರೆ ಇದು ಕೃಷಿ ಮಂತ್ರಿ ಅಂಗಡಿ ಆಗೈತಿ, ಕೃಷಿ ಮಂತ್ರಿ ಉದ್ಯೋಗ ಕೇಂದ್ರ ಆಗೈತಿ. ಇದು ಎಲ್ಲಿವರೆಗೆ ಹೋಗೋದಿಲ್ಲ. ಯಾವಾಗ ರೈತರಿಗೆ ಅನುಕೂಲ ಆಗಬೇಕು, ರೈತರ ಸೇವೆ ಮಾಡಬೇಕಂತಕ್ಕಂಥ ಭಾವನೆಯಿಂದ ಇಲ್ಲಿ ಕೃಷಿ ಮಂತ್ರಿ ಕೆಲಸ ಮಾಡಿದ್ರೆ ಮಾತ್ರ ಇದು ರೈತರಿಗೆ ಅನುಕೂಲ ಆಗ್ತೈತಿ. ಅದು ಇದನ್ನು ತಮ್ಮ ಮೂಲಕ ಮನವಿ ಮಾಡ್ತಾನೋ ಈ ಕೃಷಿ ಮಂತ್ರಿ ಬೇಗ ತೊಲಗಬೇಕು. ರೈತರ ಬೆಳೆ ತೊಗರಿ ಬೆಳೆ ಹಾನಿಯಾದದ್ದಕ್ಕೆ ಸರ್ಕಾರ ಇಲ್ಲಿ ಮಠ ಯಾವುದೇ ಒಂದು ಸರ್ವೆಯನ್ನು ಮಾಡಿಲ್ಲ, ಮತ್ತು ಅದು ಎಷ್ಟು ಜಮೀನುಗಳ ತೊಗರಿ ಬೆಳೆ ಹಾಳಾಗ್ಯಾವ ಅನ್ನೋದು ಗೊತ್ತಿಲ್ಲ. 5 ಲಕ್ಷ ಎಕರೆಗಳು ರೈತರ ಜಮೀನುಗಳು ಕಳಪೆ ಬೀಜ ಕೊಟ್ಟಿದ್ದರಿಂದ ಎಲ್ಲ ಹಾಳಾಗಿದೆ.
ಮತ್ತು ಸರ್ಕಾರದವರು ಆ ಬೀಜಗಳನ್ನು ಕಳಪೆ ಬೀಜ ಕೊಟ್ಟ ಏಜೆನ್ಸಿಗಳಿಗೆ ಕೇಳಿಲ್ಲ ಮತ್ತು ಸರ್ವೇನೂ ಮಾಡಿಲ್ಲ. ಈ ರೀತಿ ರೈತರಿಗೆ ಅಘೋರ ಅನ್ಯಾಯ ಆಗಿದೆ. ರೈತರನ್ನ ಶೀಘ್ರದಲ್ಲಿ ರೈತರಿಗೆ ಬೆಳೆ ಪರಿಹಾರ ಕೊಡಬೇಕಂತೇಳಿ ಸರ್ಕಾರಕ್ಕೆ ಕೇಳ್ಕೊಳ್ತೀವಿ ನಾವು. ಯಾಕಂದ್ರೆ ಅನ್ಯಾಯ ಆದ ರೈತರ ಯಾಕಂದ್ರೆ ಮೇಜರ್ ಪೋರ್ಷನ್ ತೊಗರಿ ಬಿಜಾಪುರದಲ್ಲಿ ಮತ್ತು ಗುಲ್ಬರ್ಗ ಎರಡೇ ಜಿಲ್ಲೆದಾಗ ಹೆಚ್ಚಿನ ಬೆಳೆಗಳನ್ನು ಬೆಳೀತಾರೆ. ಅದಕ್ಕೆ ಅತಿ ಶೀಘ್ರದಲ್ಲಿ ಇದನ್ನು ಸರ್ವೆ ಮಾಡಿಸಿ ಸರ್ಕಾರದವರು ಬೆಳೆ ಪರಿಹಾರವನ್ನು ರೈತರಿಗೆ ಒದಗಿಸಬೇಕಂತೇಳಿ ಈ ಮುಖಾಂತರ ಹೇಳಿ ನಾನು ವಕೀಲರ ಸಂಘ ಅಧ್ಯಕ್ಷ ಮತ್ತು DG ಬಿರಾದರ ವಕೀಲರು.